ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ಈ ದಿನ ವಿಡಿಯೋದಲ್ಲಿ ಒಂದು ಕೇಕ್ ರೆಸಿಪಿನ ನೋಡೋಣ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಈವ್ನಿಂಗ್ ಟೈಮಲ್ಲಿ ನೀವು ಮಾಡಿಕೊಡ್ಬೋದು. ಅದಕ್ಕೆ ಮೊದಲೇದಾಗಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ ಒಂದು ಏಲಕ್ಕಿನ ತೊಗೊಂಡು ಮಿಕ್ಸಿ ಮಾಡಿಕೊಡಿ, ಅಂದರೆ ಸಕ್ಕರೆನ ಪುಡಿ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ಳಿ. ಅದೇ ಸೇಮ್ ಕಪ್ಪಲ್ಲಿನೇ ಗೋಧಿ ಹಿಟ್ಟು ಬಳಸ್ತಾ ಇದ್ದೀವಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ ಶುಗರ್ ಪೌಡರ್, ಮಿಕ್ಸಿ ಮಾಡಿರುವಂಥ ಶುಗರು, ಆನಂತರ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು. ಇಲ್ಲಿ ಯಾವುದೇ ಸ್ಮೆಲ್ ಇರುವಂಥ ಆಯಿಲ್ನ ತೊಗೋಬೇಡಿ, ಅಂದರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಕಡಲೆ ಬೀಜದ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ತೊಗೋಬೇಡಿ. ಸನ್ಫ್ಲವರ್ ಇದ್ದರೆ ಒಳ್ಳೆಯದು. ಹಾಗೆಯೇ ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡರು 1/4 ಭಾಗದಷ್ಟು, 1/4 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಹಾಗೆ 1 ಕಪ್ಪಷ್ಟು ಹಾಲು. ಸೊ 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಹಾಗೆ ಅರ್ಧ ಕಪ್ಪಷ್ಟು ಪೌಡರ್ ಮಾಡಿದಂಥ ಶುಗರ್ ಪೌಡರು. ಸೊ ಇಲ್ಲಿ ಗ್ರ್ಯಾಜುವಲಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ನಿಮಗೆ ರಿಕ್ವೈರ್ಡ್ ಅನಿಸಿದರೆ ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಲನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಗಂಟು ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕೇಕ್ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನೀವು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಮನೆಯಲ್ಲಿ ಇರುವಂಥ ಟೀ ಮತ್ತು ಕಾಫಿ ಗ್ಲಾಸಸ್ ಏನಿರುತ್ತೆ ಚಿಕ್ಕದಾಗಿ, ಅದನ್ನೇ ತೊಗೊಂಡು ಮಾಡ್ತಾ ಇರೋದು. ಆ ಗ್ಲಾಸಸ್ಗೆ ಸರಿಯಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಂಡ ನಂತರ ಸ್ವಲ್ಪ ಗೋಧಿ ಹಿಟ್ಟು ಪೌಡ್ರ್ ಏನಿದೆ ಅದನ್ನು ಹಾಕ್ಬಿಟ್ಟು ಈ ತೋರಿಸಿರುವಂಥ ರೀತಿಯಲ್ಲಿ ಅಪ್ಲೈ ಮಾಡಿಕೊಡಿ. ಹಾಗೆಯೇ ರೆಡಿಯಾಗಿರುವಂಥ ಕೇಕ್ ಬ್ಯಾಟರ್ನ 3/4 ಭಾಗದಷ್ಟು ಮಾತ್ರ ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಪೂರ್ತಿ ಗ್ಲಾಸಲ್ಲಿ ಹಾಕಬೇಡಿ. ಹಾಗೆಯೇ ಇಲ್ಲಿ ಕುಕ್ಕರ್ಗೆ ವಿಸಿಲ್ನ ತೆಗೆದುಬಿಟ್ಟು ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 5 ನಿಮಿಷ ಪ್ರೀ ಹೀಟ್ ಆದ ನಂತರ ನಾವು ಗ್ಲಾಸಸ್ ಏನು ಕೇಕ್ ಬ್ಯಾಟರ್ ಹಾಕಿರ್ತೀವಿ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 25 ನಿಮಿಷ ನೀವು ಕುಕ್ ಮಾಡಿದರೆ ಆಯಿತು. ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿರಬೇಕು, ತುಂಬ ಹೈ ಫ್ಲೇಮು ಮಾಡಬೇಡಿ. ಸೊ ಇವಾಗ ಕೇಕ್ ರೆಡಿ ಆಯಿತು. 25 ನಿಮಿಷದ ನಂತರ ಕೇಕ್ ರೆಡಿ ಆಗಿದೆ. ಒಂದು ಟೂತ್ ಪಿಕ್ ಸಹಾಯದಿಂದ ಅಥವಾ ಒಂದು ನೈಫಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಕೂಲ್ ಆಗಿದೆ. ತಣ್ಣಗಾಗಕ್ಕೆ ಬಿಟ್ಟಾದ ನಂತರ ನೀವು ಒಂದು ನೈಫಿಂದ ನೀವು ಎಡ್ಜಸ್ನೆಲ್ಲ ರಿಮೂವ್ ಮಾಡಿಕೊಂಡ್ರೆ ಕೇಕ್ ಕೂಡ ಈಸಿಯಾಗಿ ಆಚೆ ಬರುತ್ತೆ. ಸೊ ಇಷ್ಟೇ ಮಾಡೋದು. ಇಲ್ಲಿ ನೀವು ಸಕ್ಕರೆ ಬದಲಾಗಿ ಬೆಲ್ಲದ ಪುಡಿ ಕೂಡ ಯೂಸ್ ಮಾಡ್ಬೋದು, ಸೇಮ್ ಮೆಜರ್ಮೆಂಟಲ್ಲಿನೇ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ, ಹಾಗೆ ನಾವು ಕೂಡ ತಿನ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.